ಪ್ರಹ್ಲಾದ್ ಜೋಶಿ ಅವರನ್ನು ಆರೋಪ ಮಾಡಿದ್ದಾರೆ. ಇವತ್ತು ಬಿಜಾಪುರದಲ್ಲಿ ಕಾಂಗ್ರೆಸ್ ಸರ್ಕಾರ ಐಸಿಸ್ ಸರ್ಕಾರ ಮಾದರಿಯನ್ನು ನಡೆಸ್ತಾ ಇದೆ. ಹುಬ್ಬಳ್ಳಿ ಕೇಸಿಗೆ ಸಂಬಂಧಪಟ್ಟಾಗ ಮಾತಾಡಿದಾರೆ ಸರ್. ಹುಬ್ಬಳ್ಳಿಯಲ್ಲಿ ಏನವರು ಅರೆಸ್ಟ್ ಮಾಡಿದಾರೆ ಸರ್. 77 ವರ್ಷ 35 ವರ್ಷದ ನಂತರ ಅಂತವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇಲ್ಲಿ ಏನಂದ್ರೆ ಈ ರೀತಿ ಸರ್ಕಾರ ನಡೀತಿದೆ, ಐಸಿಸ್ ಸರ್ಕಾರ ನಡೀತಾ ಇದೆ, ಇಸ್ಲಾಮಿಕ್ ಸರ್ಕಾರ ನಡೀತಿದೆ, ಮೊಘಲ್ ಸರ್ಕಾರ ನಡೀತಿದೆ ಅಂತ ಕೇಳಿದ್ದಾರೆ. ಅಪರಾಧಿನೇ ಯಾವಾಗಲೂ ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವ್ರ ಅಪರಾಧಿನೇ ಅಲ್ವಾ? ಟೈಮ್ ಆಗ್ಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ? ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಗೊತ್ತಿದೆಯಂತ ಇಲ್ಲೋ ಗೊತ್ತಿಲ್ಲಪ್ಪ ನನಗೆ. ಸಮಯ ಆದ ತಕ್ಷಣ ಕೋರ್ಟು ಅಪರಾಧ ಅದು ಹೋಗೋದಿಲ್ಲ, ಅದು ಇರ್ತದೆ. ನಾವು ಹೋಮ್ ಮಿನಿಸ್ಟ್ರು ಹಳೆ ಕೇಸ್ಗಳನ್ನೆಲ್ಲ ಚುತ್ತ ಮಾಡಿ ಅಂತ ಹೇಳಿದ್ದಾರೆ. ಅವರು ಅದಕ್ಕೋಸ್ಕರ ಹಳೆ ಕೇಸ್ನಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ವಿಚಾರ ಮಾಡಿದ್ದಾರೆ. ಅವ್ರದ್ದು ನೀಚತನ, ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದ್ದಾರಲ್ಲ ಅವ್ರ ನೀಚತನ. ಸರ್, ಈಗ ಕೋರ್ಟಿಂದ ಸಮನ್ಸ್ ಜಾರಿ ಆಗ್ತಾ ಇರ್ತಾವೆ ಸರ್. ಈ 3 ಸಮನ್ಸ್ ಆದ ನಂತರ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ಸರ್. ಮತ್ತೆ ಈ ಕೇಸಲ್ಲಿ ಯಾಕೆ ಸರ್ 30 ವರ್ಷದ ನಂತರ ಅನ್ನುವಂಥ ಪ್ರಶ್ನೆ ಇದೆ. ಗೊತ್ತಿಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ, ವಿಚಾರ ಮಾಡಬೇಕು ಪೊಲೀಸ್ನವ್ರ ಜೊತೆ. ಬಟ್ ಪೊಲೀಸ್ನವರು ಹೋಮ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಹತ್ರ ಕೇಳಿದ್ದಾರೆ ಅಷ್ಟೇ. ಕೋರ್ಟ್ MWN ಜಾರಿ ಮಾಡಿರ್ತಾರೆ ಸರ್, ಅವಾಗಲೇ ಮಾಡಬೇಕಾಗಿತ್ತಲ್ಲ ಸರ್. ಯಾಕೆ ಆಯಿತು, ಈಗ ಮಾಡಿದ್ರಿ ಏನು ತಪ್ಪೇನು? ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ. ಈಗ ಮಾಡಬಾರ್ದು ಅಂತ ಇದೆಯಾ? ಸರ್, ಪ್ರಹ್ಲಾದ್ ಜೋಶಿ ಏನು ಮಾಡೋದು ಸರ್? ಪ್ರಹ್ಲಾದ್ ಜೋಶಿ ಅವ್ರೇನು ಲೀಗಲ್ ಎಕ್ಸ್ಪರ್ಟ್ ಏನ್ರಿ? ಲೀಗಲ್ ರಿಮ್ಯೂನರವರು ಪ್ರಹ್ಲಾದ್ ಜೋಶಿ ಅವರು ಅವರೇ ಕೋರ್ಟಾ? ಸರ್, ಈಗ ಪ್ರಹ್ಲಾದ್ ಜೋಶಿ ಹೇಳೋದನ್ನೇ ವೇದವಾಕ್ಯ ಅಂತಂದ್ರೆ ಹೆಂಗೆ? ರಾಮ ಮಂದಿರ ವಿಚಾರವಾಗಿ ಹೊಟ್ಟೆಕಿಚ್ಚಿಗಾಗಿ ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನು ಖುಷಿ ಪಡಿಸಲು ವಿರೋಧ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ, ಕಾನೂನು ರೀತಿಯ ಮಾತಾಡ್ತಾ ಇಲ್ಲ. ಕಾನೂನು ಏನು ಹೇಳ್ತದೆ ಅದನ್ನು ಸರ್ಕಾರ ಮಾಡ್ತದೆ. ಇನ್ನು ಇವತ್ತಿನವರೆಗೂ ಕೊಟ್ಟಿಲ್ಲ.